ಚಿಕ್ಕೋಬನಹಳ್ಳಿ ಆಸ್ಪತ್ರೆಗೆ ಬೀಗ ಹಾಕಿ ಗ್ರಾಮಸ್ಥರ ಪ್ರತಿಭಟನೆ. ಮೊಳಕಾಲ್ಮೂರು ತಾಲೂಕಿನ ಗಡಿ ಗ್ರಾಮವಾಗಿರುವಂತಹ ಚಿಕ್ಕೋಬನಹಳ್ಳಿಯಲ್ಲಿರುವಂತಹ ಪ್ರಾಥಮಿಕ ಆರೋಗ್ಯ ಕೇಂದ್ರವು ವೈದ್ಯರು ಮತ್ತು ಸಿಬ್ಬಂದಿ ಇಲ್ಲದೆ ನರಳುತ್ತಾ ಇದೆ. ಈ ಆಸ್ಪತ್ರೆಯು ಸಾರ್ವಜನಿಕ ಸೇವೆಯಿಂದ ದೂರುಳಿದಿದ್ದು, ಸಂಬಂಧಿಸಿದ ಅಧಿಕಾರಿಗಳು ವೈದ್ಯರನ್ನ ನೇಮಿಸುವುದರ ಜೊತೆಗೆ ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸಿಕೊಡಬೇಕು ಅಂತ ಒತ್ತಾಯಿಸಿ ಗ್ರಾಮಸ್ಥರು ಆಸ್ಪತ್ರೆಗೆ ಬೀಗ ಹಾಕಿ ಪ್ರತಿಭಟನೆ ನಡೆಸಿದರು. ಮೊಳಕಾಲ್ಮೂರು ತಾಲೂಕಿನ ಗಡಿ ಗ್ರಾಮಗಳಾದ ಸೂರಮ್ಮನಹಳ್ಳಿ, ಕರ್ನಾರಹಟ್ಟಿ, ಕಂಪಳ ದೇವರಹಟ್ಟಿ, ಯರಪೋತ, ಜೋಗಿಹಳ್ಳಿ ಮತ್ತು ಸಿದ್ದಯ್ಯನಕೋಟೆ, ಅಯ್ಯನಹಳ್ಳಿ, ಉಗಿನಿಂಗಯ್ಯನಹಟ್ಟಿ, ತುಮಕೂರ್ಲಹಳ್ಳಿ ಸೇರಿದಂತೆ ವಿವಿಧ ಗ್ರಾಮಗಳ ಜನರಿಗೆ ವೈದ್ಯಕೀಯ ಸೇವೆ ಒದಗಿಸುವಂತಹ ಏಕೈಕ ಪ್ರಾಥಮಿಕ ಆರೋಗ್ಯ ಕೇಂದ್ರವಾಗಿದ್ದು, ಇಲ್ಲಿಗೆ ಕಾಯಂ ವೈದ್ಯರನ್ನ ನೇಮಕ ಮಾಡುವಲ್ಲಿ ಇಲಾಖೆಯ ನಿರ್ಲಕ್ಷ್ಯ ತೋರ್ತಾ ಇದೆ. ಚಿಕ್ಕೋಬನಹಳ್ಳಿ ಗ್ರಾಮವು ವಿಜಯನಗರ ಜಿಲ್ಲೆಯ ಗಡಿಭಾಗದ ಕುಗ್ರಾಮವಾಗಿದ್ದು, ಇದನ್ನು ಮನಗಂಡ ಜನಪ್ರತಿನಿಧಿಗಳು ಸರ್ಕಾರದಿಂದ ಗ್ರಾಮಕ್ಕೆ ಪ್ರಾಥಮಿಕ ಆರೋಗ್ಯ ಕೇಂದ್ರವನ್ನ ಗ್ರಾಮದಲ್ಲಿ ನಿರ್ಮಾಣ ಮಾಡಿಸಿದ್ದಾರೆ. ಆಸ್ಪತ್ರೆಗೆ ಬೇಕಾಗುವಂತಹ ವೈದ್ಯರನ್ನ ಒದಗಿಸಿಕೊಡುವಲ್ಲಿ ಇಲಾಖೆಯು ವಿಫಲವಾಗಿದೆ. 3 ತಿಂಗಳಿಗೊಬ್ಬ 6 ತಿಂಗಳಿಗೊಬ್ಬರಂತೆ ವೈದ್ಯರನ್ನ ಇಲ್ಲಿಗೆ ನಿಯೋಜನೆ ಮಾಡುತ್ತಾರೆ. ಯಾವ ವೈದ್ಯರು ಇಲ್ಲಿ ಕರ್ತವ್ಯ ನಿರ್ವಹಿಸಲು ಮನಸ್ಸು ಮಾಡ್ತಾ ಇಲ್ಲ. ಕೆಲ ಸಂದರ್ಭಗಳಲ್ಲಿ ವೈದ್ಯರು ಬೇಕಾಬಿಟ್ಟಿಯಾಗಿ ರೋಗಿಗಳ ಬಳಿ ನಡೆದುಕೊಳ್ತಾ ಇದ್ದು, ಇದರಿಂದಾಗಿ ಸಾರ್ವಜನಿಕರು ಸರ್ಕಾರಿ ಆಸ್ಪತ್ರೆ ಎಂದರೆ ಅದರ ಸಹವಾಸವೇ ಬೇಡ ಎನ್ನುವಂತಾಗಿದೆ. ಆಸ್ಪತ್ರೆಗೆ ಉತ್ತಮವಾದಂತಹ ವಾತಾವರಣ ಮತ್ತು ಅವಶ್ಯಕತೆಗಿಂತಲೂ ಹೆಚ್ಚಿನ ಆವರಣವಿದ್ದು, ಇಲ್ಲಿ ಸಾರ್ವಜನಿಕರ ಯಾವುದೇ ತೊಂದರೆ ಇಲ್ಲದೆ ವೈದ್ಯರು ಮತ್ತು ಸಿಬ್ಬಂದಿ ಕರ್ತವ್ಯ ನಿರ್ವಹಿಸಬಹುದು. ನಿಯೋಜನೆಗೊಂಡಂತಹ ವೈದ್ಯರು ಕೆಲ ತಿಂಗಳು ಕಾಲ ಮಾತ್ರ ಸೀಮಿತ ಸೇವೆ ನೀಡಿ ಹಲವು ಕಾರಣ ನೀಡಿ ಬೇರೆ ಕಡೆಗೆ ನಿಯೋಜನೆಗೊಳ್ಳುತ್ತಿದ್ದಾರೆ. ಸ್ಟಾಫ್ ನರ್ಸ್ ಫಾರ್ಮಸಿಸ್ಟ್ಗಳನ್ನ ಇಲಾಖೆಯು ಇದುವರೆಗೆ ನೇಮಕ ಮಾಡಿಲ್ಲ. ರೋಗಿಗಳಿಗೆ ನಿತ್ಯ ಬೇಕಾಗುವಂತಹ ಔಷಧಿ, ಇಂಜೆಕ್ಷನ್ಗಳ ಕೊರತೆ ಇದೆ. ಇವುಗಳನ್ನು ಅಧಿಕಾರಿಗಳು ಒದಗಿಸಿಕೊಡಬೇಕು ಮತ್ತು ಜೊತೆಗೆ ಶಾಸಕರು ಆಂಬ್ಯುಲೆನ್ಸ್ ಹಾಗೂ ಸಿಬ್ಬಂದಿ ವಾಸ್ತವ್ಯಕ್ಕೆ ಕೊಠಡಿಗಳನ್ನು ನಿರ್ಮಿಸಲು ಅನುದಾನ ಒದಗಿಸಿಕೊಡಬೇಕು ಅಂತ ಒತ್ತಾಯಿಸಿದರು. ಪ್ರತಿಭಟನೆಯಲ್ಲಿ ಗ್ರಾಮದ ಮುಖಂಡರಾದಂತಹ ಎಂಬಿ ಸಿದ್ದೇಶ್ವರ, ಯಜಮಾನ್ ದಾಸಪ್ಪ, ದಳಪತಿ ಸೂರಯ್ಯ ಮತ್ತು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದಂತಹ ಓಬಣ್ಣ, ಸದಸ್ಯರಾದ ಓ ಕರಿಬಸಪ್ಪ, ನಾಗಭೂಷಣ್ ಮತ್ತು ಎಚ್ಎಂ ರವಿ, ಚೆನ್ನಪ್ಪ, ಕೆಒ ಬಯ್ಯ, ಸಿಬಿ ಮತ್ತು ಕೊಲ್ಲಪ್ಪ, ಚನ್ನಬಸಮ್ಮ, ಗ್ರಾಮದ ಮಹಿಳೆಯರು, ಮಕ್ಕಳು ಹಾಜರಿದ್ದರು. ಲಾಸ್ಟ್ ಬಾಂಡ್ರು ಇಲ್ಲಿರೋದು ನಮ್ಮ ಮೊಳಕಾಲ್ಮೂರು ತಾಲೂಕು 15 ಕಿಲೋಮೀಟರ್ ಆಗುತ್ತೆ ಹೋಗಕ್ಕೆ ಅಲ್ಲಿಗೆ. ಆದ್ರೂ ಕೂಡ ಒಳ್ಳೆ ಡಾಕ್ಟರ್ ಬಂದಿಲ್ಲ. ಇಷ್ಟು ಒಂದು 6 ತಿಂಗಳು ವರ್ಷ ಆಗ್ತದೆ. ಬೊಮ್ಮ ಡಾಕ್ಟರ್ ಆಗಿದ್ದ ಲಾಸ್ಟ್ ಒಳ್ಳೆ ಡಾಕ್ಟರ್ನೇ ಬಂದಿಲ್ಲ. ಪೇಷಂಟ್ಗಳೆಲ್ಲ ಬಂದು ಹಿಂದಕ್ಕೆ ಹೋಗ್ತಾ ಇದ್ದಾರೆ. ಒಳ್ಳೆ ಡಾಕ್ಟರ್ ಬರ್ಬೇಕು. MLA ನರ್ಸ್ ಇಲ್ಲ, ಒಳ್ಳೆ ಡಾಕ್ಟರ್ ಇಲ್ಲ, ಒಳ್ಳೆ ನರ್ಸ್ ಇಲ್ಲ. ಅಲ್ಲ ನಮ್ಮ ಮಾವಿಲ್ಲೇ ನೋಡಿ ಅಡ್ ಬಿದ್ದಾನೆ ಚೆನ್ನಾಗಿಲ್ಲ ಅಂತ ಬಂದು ಆಸ್ಪತ್ರೆಗೆ ಒಳ್ಳೆ ಮೆಡಿಸಿನ್ ಬರೋದಿಲ್ಲ. ಗೌರ್ಮೆಂಟ್ ಆಸ್ಪತ್ರೆ ಅಂತ ಯಾಕೈತೆ? THP ಕೇಳಿದ್ರೆ THP ಒಂದ್ಸರಿ ಬಂದಿಲ್ಲ, ನೋಡಲ್ಲ, ಏನು ತಿರುಗಿ ನೋಡಲ್ಲ ಆಸ್ಪತ್ರೆಗೆ ಬಂದು. ಡಾಕ್ಟರ್ ಬರೋವರೆಗೂ ಯಾರನ್ನ ಬರ್ಲಿ ಬೀಗ ತೆಗಿಯಲ್ಲ. ಪರ್ಮನೆಂಟ್ ಬಂದಿರಂಗಿದ್ರೆ ಇರ್ಲಿ, ಇಲ್ಲದ್ರೆ ಬೀಗ ಹಾಕೊಂಡು ಹೋಗ್ಲಿ. ಯಾಕಿರ್ಬೇಕು? ಹಾಸ್ಪಿಟ್ಲ್ ಅಂತ ಇಷ್ಟಕ್ಕೊಂದು ಬಂಡವಾಳ ಹಾಕಿ ಕಟ್ಟಿದಾರಲ್ಲ ಸರ್ಕಾರದಿಂದ ಹೋರಾಡಿ, ಮತ್ತೆ ಆಸ್ಪತ್ರೆ ಅಂತ ಯಾಕಿರ್ಬೇಕು? ಅದಕ್ಕೋಸ್ಕರ ನಾವು MLAನ ನಾವು ಒಂದ್ಸರಿ ಆದ್ರೂ ಕೂಡ ಓಟ್ ಹಾಕಿ ಹೋಗಿದ್ದು ಶಿವ. ನಮ್ಮೂರು ಏನು ಚಿನ್ನಮನಹಳ್ಳಿ ಏನು ಎತ್ತಂತ ಒಂದ್ಸರಿ ಬಂದು ತಿರುಗಿ ನೋಡಿಲ್ಲ ಅಂತ MLA ಇದ್ರೆ ಹೋದ್ರೆ. ಚಿಕ್ಕೋಬನಹಳ್ಳಿ ಪ್ರಾಥಮಿಕ ಆರೋಗ್ಯ ಪ್ರಾರಂಭ ಆದಾಗಿನಿಂದ ಇಲ್ಲಿವರೆಗೂ ಸೂಕ್ತ ಸಿಬ್ಬಂದಿ ಕೊರತೆಯಿಂದ ನಮ್ಮ ಆಸ್ಪತ್ರೆ ನರಳ್ತಾ ಇದ್ದು, ಇಲ್ಲಿ ನಮ್ಮದು ಕೂಡ್ಲಿಗಿ ಬಳ್ಳಾರಿ ಗಡಿ ತಾಲೂಕು, ಕೂಡ್ಲಿಗೆ ಎಲ್ಲ ಸುತ್ತಮುತ್ತಲಿನ ಗ್ರಾಮಸ್ಥರು, ಮೊಳಕಾಲ್ಮೂರು ತಾಲೂಕಿನ ಸಿದ್ದಯ್ಯನಕೋಟೆವರೆಗೆನ್ನ ಬರ್ತಕ್ಕಂಥ ನಮ್ಮ PHC ವ್ಯಾಪ್ತಿಯ ಜನಸಂಖ್ಯೆಗೆ ಅನುಗುಣವಾಗಿ ಇಲ್ಲಿ ಆಸ್ಪತ್ರೆಯನ್ನು ಪ್ರಾರಂಭ ಮಾಡಿದ್ದಾರೆ. ಆದರೆ ಒಬ್ಬ ಸ್ಟಾಫ್ ನರ್ಸ್ ಇಲ್ಲ. ಗರ್ಭಿಣಿ ಹೆಣ್ಮಕ್ಳನ್ನು ನೋಡ್ಕೊಳ್ಳೋದಕ್ಕೆ MBBS ಡಾಕ್ಟ್ರ್ ಬೇಕು. ಅದ್ರ ಜೊತೆಗೆ ಸೂಕ್ತ ಇಲ್ಲಿ ಸಿಬ್ಬಂದಿ ಕೊರತೆ, ಮೆಡಿಸಿನ್ ಕೊರತೆ. ಇಲಾಖೆ ಅಧಿಕಾರಿಗಳು ಸೂಕ್ತ ಗಮನ ಹರಿಸದೆ ಸಾಕಷ್ಟು ಬಾರಿ ನಮ್ಮ ಗ್ರಾಮದಿಂದ ಹಿರಿಯರೆಲ್ಲರೂ ಕೂಡ, ಚುನಾಯಿತ ಪ್ರತಿನಿಧಿಗಳು, ಗ್ರಾಮಸ್ಥರು, ಹಿರಿಯರು ಹೋಗಿ DHO ಗಮನಕ್ಕೆ ತಂದರೂ ಕೂಡ ಇಲ್ಲಿಗೆ ಬರೋಂಥ ಸಿಬ್ಬಂದಿ ಡಾಕ್ಟ್ರು ಬರ್ತಾರೆ, 6 ತಿಂಗಳು ಇರ್ತಾರೆ, ಹೋಗ್ತಾರೆ. ಆಮೇಲೆ ಪರ್ಮನೆಂಟ್ ಆಗಿರುವಂಥ ಸ್ಟಾಫ್ ನರ್ಸ್ ಇಲ್ಲ, ಟೆಕ್ನಿಷಿಯನ್ಸ್ ಇಲ್ಲ.
ಆಸ್ಪತ್ರೆ ಸಿಬ್ಬಂದಿ ಕೊರತೆ ಇದೆ. ಅದಕ್ಕಾಗಿ ದಯಮಾಡಿ ಇವತ್ತು ಗ್ರಾಮಸ್ಥರೆಲ್ಲರೂ ಸೇರಿ ತುಂಬ ಬೇಜಾರಾಗಿ ನಾವು ಇವತ್ತು ಆಸ್ಪತ್ರೆಗೆ ಬೀಗ ಹಾಕಿದ್ವಿ. ಡಾಕ್ಟ್ರು ಬರೋವರೆಗೆನ ಬೀಗನ ತೆಗಿಯೋಂಥ ಕೆಲಸ ನಾವು ಮಾಡಲ್ಲ. ದಯಮಾಡಿ ಬೇಕೇ ಬೇಕು, ಬೇಕೇ ಬೇಕು, ಡಾಕ್ಟ್ರು ಬೇಕು, ಬೇಕೇ ಬೇಕು, ಬೇಕೇ